ನಮಸ್ತೆ ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ನವಚೇತನ್ ಮೈಕ್ರೋಫಿನ್ ಫೈನಾನ್ಸ್ ಕುಷ್ಟಗಿ. ನವಚೇತನ್ ಫೈನಾನ್ಸ್ನಲ್ಲಿ ಸಿಗ್ನೇಚರ್ ದುರ್ಬಳಕೆ ಮಾಡಿಕೊಂಡ ನವಚೇತನ ಫೈನಾನ್ಸ್ ಸಹಿ ದುರ್ಬಳಕೆ ಮಾಡಿಕೊಂಡು ಮತ್ತೆ ಅವರಿಗೆ ವಾಗ್ದಾನ ಮಾಡ್ತಾರೆ. ನನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನನಗೆ ಆವಾಜ್ ಹಾಕಿದೆ ಕುಷ್ಟಗಿಗೆ ಮ್ಯಾನೇಜರ್ ಗಣೇಶ್ ಬಾವುಕರ್, ಕುಷ್ಟಗಿ ಏರಿಕೆ ಮ್ಯಾನೇಜರ್. ಜನಗಳಿಗೆ ಸ್ಪಂದನೆ ನೀಡಿದ ಮ್ಯಾನೇಜರ್ ಸಂತೋಷ್ ತೋಟದ್ ಇವರ ಗೊತ್ತಿಲ್ಲದಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮತ್ತೆ ಫೋಟೋನ ಕರೆಕ್ಷನ್ ಮಾಡಿದ್ದಾರೆ. ಇನ್ಸೂರೆನ್ಸ್ ಪ್ಲೇ ಮಾಡ್ತೀಯಾ ಅಂತ ಶುಭ ಸಂದೇಶವನ್ನ ನೀಡಿದ್ರು. ಲೋನ್ ತೆಗೆದುಕೊಂಡ ಮಹಿಳೆ ಸತ್ತಾಗ ಗೊತ್ತಾಗಿದ್ದು ಮಗನಿಗೆ ಅವರಿಗೆ ಪ್ರಶ್ನೆ ಮಾಡಿದಾಗ ನೆಪ ಓಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಈಗ ಬಂತು 3 ತಿಂಗಳಾಗಿದೆ ಅಂತ ಹೇಳ್ತಾರೆ. ಇದು ಒಂದೇ ಅಲ್ಲದೆ ಸುಮಾರು ಈ ತರ ಇದೆ. ಇದರ ಇವಾಗ ಕಂಪ್ಯೂಟರ್ ಕಂಪ್ಲೀಟ್ ಕೊಡಿ ನೋಡೋಣ, ನಾವು ಅದನ್ನ ಪರಿಶೀಲನೆ ಮಾಡಿ ಹೇಳ್ತಾ ಇದ್ದೇವೆ. ಇದು 6 ತಿಂಗಳು ನಡೆದಿದೆ. ನಾನು ಮಾಡಿಲ್ಲ, ತಗಿಸಿ ನೋಡಿದಾಗ ಸಂತೋಷನ ಹೆಸರು ತಿದ್ದುಪಡಿ ಮಾಡಿದ್ರೆ ಚೇಂಜ್ ಮಾಡಿದ್ರೆ ಹೇಗೆ ತದನಂತರ ಒಳ್ಳೆ ಅವರು ನನ್ನ ಊಟ ಏನು ಕೊಟ್ಟರೆ ಫೋಟೋ ಕೊಟ್ಟಾಗ ಫೋಟೋನ ಜೋಡಿ ಫೋಟೋ ನಿಮ್ಮ ಹತ್ರ ಇರ್ತಿದೆ. ಆ ಜೋಡಿ ಫೋಟೋನ ನನ್ನ ತಾಯಿ ಫೋಟೋ ಬಗ್ಗೆ ನನ್ನ ಫೋಟೋನ ಸ್ಕ್ರ್ಯಾಪ್ ಮಾಡಿದ್ದಾರೆ. ಈ ಥರ ಮಾಡಿ ಇದರಿಂದ ಈ ಥರ ಮಾಡಿ ಈ ಬ್ಯಾಂಕ್ ಈ ಥರ ಯಾಕೆ ಮಾಡ್ತಾರೆ ಅಂತ ನೀವು ಯಾರು ಮ್ಯಾನೇಜರ್ ಆಗಿದ್ರಲ್ಲ ನಿಮ್ಮನ್ನ ಕೇಳ್ತೀನಿ. ನೀವೇ ನನಗೆ ಅನ್ಯಾಯ ಆಗಿದೆ, ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ಕೇಳ್ತೀನಿ ಅಷ್ಟೇ. ಅನುಗ್ರಹ ಈಗ ಯಾರು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾಕಂತ ಹೇಳಿ ನಾನು ಅಂತಲ್ಲ, ಯಾರಾದರೂ ತೊಂದರೆ ಆಗ್ತದೆ. ಓಕೆ, ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ಅಂತ ಹೇಳಿದ್ರೆ ಅವ್ರ ಮನೆಯವ್ರದ್ದು ಏನಂತ ಹೇಳಿದ್ರೆ ನೀವು ಹೇಳ್ತಾ ಇದ್ದೀವಿ. ಬಟ್ ನಾವು ಅದಕ್ಕೆ ಏನಂದ್ರೆ ನಮ್ಮ ಹಿರಿಯ ಅಧಿಕಾರಿಗಳು ನಾವು ತಿಳಿಸ್ತೀವಿ ಯಾವ ರೀತಿ ರೈಟಿಂಗಲ್ಲಿ ಕೊಡಿ. ರೈಟಿಂಗಲ್ಲಿ ಕೊಡ್ರಿ. ಅದನ್ನು ನಾವೇನಂತ ಹೇಳಿದ್ರೆ ನೀವು ಕೊಟ್ಟಿರುವಂಥದ್ದನ್ನು ನಾವು ರಿಸೀವ್ಡ್ ಕಾಪಿಯನ್ನು ನಿಮಗೂ ಕೊಡ್ತೇವೆ. ನೀವು ಕೊಟ್ಟಿರೋಂಥ ಲೆಟರನ್ನು ನಾವು ಒರಿಜಿನಲ್ ಆಗಿ ಏನಂತ ಹೇಳಿದ್ರೆ ಕೊರಿಯರ್ ಮಾಡ್ತೀವಿ. ಪ್ಲಸ್ ಏನಂತ ಹೇಳಿದ್ರೆ ಮೇಲ್ ಮುಖಾಂತರ ಅವ್ರಿಗೆ ತಿಳಿಸ್ತೀವಿ. ಅಲ್ಲಿಂದ ಏನು ಅವ್ರಿಗೆ ಉತ್ತರ ಬರುತ್ತಲ್ಲ ಅದು ನಾವು ಬದುಕ್ತೀವಿ. ಧನ್ಯವಾದ ಸರ್, ನೀವು ಮಾಹಿತಿ ಕೇಳಬೇಕು. ಆದರೆ ನಾವು ಸಹಿ ಮಾಡಲಾದೆ ಈ ಥರ ಕೊಟ್ಟಿರೋದು ಯಾಕೆ ಈ ಥರ ಮಾಡಿದ್ದೀವಿ ನೀವು ಅದು ಬರೀರಿ. ಬಟ್ ಏನಂದ್ರೆ ಅಲ್ಲ ಬರ್ಕೊಡೋಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕ್ನಾಗ ಕೆಲಸ ಮಾಡಿ ಸರ್. ನಾವು ನಾನು ಕೇಳಿದ್ರು, ನಾನು ಕೊಡ್ತೀನಿ ಕಂಪ್ಲೇಂಟ್. ನಾನು ಸಿಗ್ನೇಚರ್ ಮಾಡೋದ ನನ್ನ ಅಂಗಡಿ ತಗೊಂಡು ನನ್ನ ಫೋಟೋ ಟ್ಯಾಪ್ ಮಾಡ್ತೀನಿ, ಹೆಂಗೆ ಲೋನ್ ಕೊಡಿ ಸರ್. ಈಗ ನೋಡಿರಿ, ನಾವು ಇಲ್ಲಿ ಹೊಸಬ್ರು ಓನ್ಲಿ ಎಷ್ಟು 3 to 4 ಮಂತ್ಸ್ ಆಯಿತು. ಹಾಂ ಸರ್. ಅವಾಗ ನೀವು ಹೊಸಬ್ರು ಹೇಳ್ತೀರಾ ಸರ್, ಹೊಸಬ್ರು ಹೇಳ್ತೀರಾ ಸರ್. ನನ್ನ ಲೈಫಲ್ಲಿ ಈ ಥರ ಆಗಿದೆ, ಆಟ ಆಡ್ತಿದ್ರೆ ಸುಮ್ಮನೆ ನನ್ನ ಮಾತಂದ್ರೆ ಆಟ ಆಡ್ತಿದ್ರೆ ಅಂತ ನನ್ನ ಮೇಲೆ ಸ್ವಲ್ಪ ರೋಪ್ ಹಾಕಿದ್ವಿ. ನಾವು ಹಾಕಿಲ್ಲ, ಹೇಳಿದಾಗ ನೀವು ನಮಗೆ ಹೇಳಿದಾಗ ಇದರಲ್ಲಿ ವಿಡಿಯೋಲ್ಲಿ ಇದೆ, ನಾವು ರೋಪ್ ಹಾಕೋದಿಲ್ಲ. ನೀವು ಹೆಂಗೆ ಅಂದ್ರಿ ಅಂತ ನಾವು ಕೇಳಿದ್ವಿ ಅಷ್ಟೇ. ನಮಗೀಗ ನಾವೀಗ ಏನು ಆ್ಯಕ್ಚುಲಿ ಆಗಿ ನಿಮಗೇನು ಅಂದರೂ ನೀವು ನಮಗೆ ಕೇಳ್ತೀರಾ. ನಮಗೇನಂದ್ರೆ ನಾವು ನಿಮಗೆ ಕೇಳಬೇಕಾಗುತ್ತೆ. ಬಟ್ ನಾವು ಈ ಪೊಸಿಷನಲ್ಲಿ ಏನಂತ ಹೇಳಿದ್ರೆ ನಾವೀಗ ಮೊದಲಿಂದ ಇದ್ದರೆ ನಮಗೆ ನೀವು ಆ ಮಾತು ಅಂದಿದ್ರೆ ನಮ್ಗೆ ಸೂಟೇಬಲ್ ಇತ್ತು. ನಾವೊಂದು ಮಾತು ಹೇಳ್ತಾ ಇದ್ದೀನಿ, ನಾವು ಆ ಪೊಸಿಷನಲ್ಲಿ ಮೊದಲು ನಾವು ಇಲ್ಲಿ ಮೊದಲಿಂದನೇ ನಾವು ಈ ಬ್ರಾಂಚಲ್ಲಿದ್ದರೆ ಅದಕ್ಕೆ ಏನಂತ ಹೇಳಿದ್ರೆ ಇದು ನಮ್ಮ ಮಿಸ್ಟೇಕ್ ಇದೆ ಅಂತೇಳಿ ನಾವು ಹೇಳ್ಬೋದಿತ್ತು. ಬಟ್ ಯಾರು ಮಿಸ್ಟೇಕ್ ಮಾಡಿದಾರೆ ನಮಗೆ ಗೊತ್ತಿಲ್ಲ. ಅವಶ್ಯಕತೆ ಆ ಎಂಪ್ಲಾಯ್ದವ್ರು ಏನಿದಾರಲ್ಲ ಅದಕ್ಕೆ ನೀವು ಏನಿತ್ತಲ್ಲ ಲೆಟ್ರ್ ಕೊಡಿ. ಲೆಟ್ರ್ ವೈಸ್ ಏನಿತ್ತಲ್ಲ ನಾವು ಏರಿಯಾ ಅಧಿಕಾರಿಗೆ ತಿಳಿಸ್ರಿ. ಈಗ ನೀವು ಅಂತಲ್ಲ, ನೀವು ಈಗ ಬಂದಿರ ಮತ್ತೆ ನೀವು ಹೋದಾಗ ಇನ್ನೊಬ್ರು ಬರ್ತಾರೆ. ಯಾರೇ ಬಂದರೂ ಈ ಥರ ಆಗ್ಬಾರ್ದು, ಈ ಥರ ಮಾಡೋದು ಫೈನಾನ್ಸ್ ಆಗಿ ಹೋಗ್ಬಿಡುತ್ತೆ. ಯಾರೇ ಬಂದರೂ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡು ಅವ್ರು ಲೋನ್ ಬೇಕಲ್ಲ ತಗೊಳ್ಳಿ, ಅವ್ರ ಹೆಸರಲ್ಲಿ ಆದಂಥ ಲೋನ್ ಕೊಡ್ರಿ. ಇನ್ನೊಬ್ಬರ ಹೆಸರು ಬಂದು ಸ್ಟೇಟ್ ಮಾಡಿ ಯಾಕೆ ಕೊಡ್ತಾರೆ ಸರ್? ಅದೇ ನೀವೇನಿತ್ತಲ್ಲ ಅದನ್ನ ಯಾಕೆ ಕೊಡಿ. ನೀವು ಫಸ್ಟ್ ಟೈಮ್ ನೀವು ಬಂದಿರೋದೀಗ ಇಷ್ಟು ವರ್ಷದಲ್ಲಿ ನೀವು ಫಸ್ಟ್ ಟೈಮ್ ಬಂದಿರೋ ಸರ್. ನಾನು ನೀವೇನಂತ ಹೇಳಿದ್ರೆ ಕಳಿಸಿ. ನೀವು ಮಾತಿನ ಮುಖಾಂತರ ಅವ್ರಿಗೆ ಹೇಳಿರ್ಬೋದು, ನನಗೂ ಹೇಳಿರ್ಬೋದು. ಬಟ್ ಏನಂದ್ರೆ ರೈಟಿಂಗ್ನಾಗ ಏನಂತ ಹೇಳಿದ್ರೆ ಅದು ಬೇಕಾಗುತ್ತೆ. ರೈಟಿಂಗಲ್ಲಿ ನೀವು ಕೊಟ್ರೆ ಅಂದ್ರೆ ಇಂಥ ಕಸ್ಟಮರ್ ಇಂಥ ನೇಮು ಇವ್ರು ನಮ್ಗೆ ಏನಂತ ಹೇಳಿದ್ರೆ ಈ ರೀತಿ ಫೇಕ್ ಆಗಿದೆ, ಈ ರೀತಿ ಏನೋ ಅವ್ರಿಗೆ ಪ್ರಾಬ್ಲಮ್ ಆಗಿದೆ, ಇವ್ರಿಗೇನೋ ಸಮಸ್ಯೆ ಆಗಿದೆ, ಇದರಿಂದ ಏನು ಪರಿಹಾರ ಆಯಿತು ಅಂತೇಳಿ ಒಂದು ಕಂಪ್ಲೇಂಟ್ ರೈಸ್ ಮಾಡ್ರೆ ಅಲ್ಲಿ ಕಂಪ್ಲೇಂಟ್ ಬಾಕ್ಸು ಇದೆ. ನಾವು ಇಟ್ಟೇವೆ ಸಜೆಷನ್ ಬಾಯ್ ಅಂತೇಳಿ ಕಂಪ್ಲೇಂಟ್ ಬಾಕ್ಸ್ ಇಟ್ಟೇವೆ. ಇವತ್ತು ಆ ಕಂಪ್ಲೇಂಟ್ ಸಲ್ಲಿಸ್ಬೇಕು ಹೇಳಿದ್ರೆ ನಾನು ಒಂದು 4-5 ಸರಿ ಬಂದಾಗ ನೀವು ಇದ್ರಿ, ನಿಮ್ಮ ಐಆರ್ ಆಫೀಸರ್ ಇದ್ರು, ಅವ್ರು ನೀವು ಹೇಳಿದ್ರಿ 4-5 ಲೋನೇ ನಾನು ಈ ಥರ ಮಾಡಿದ್ವಿ. ಯಾಕಂದರೆ ನಾನು ಏನಂತ ಕ್ಲಿಯರ್ ಮಾಡ್ತೀನಿ, ಸುಮ್ಮನೆ ಇದು ಮಾಡ್ತಾರೆ ಅದಕ್ಕೆ ನೋಡ್ತೀನಿ. ನೀವು ಹೇಳಿ ಕಳಿಸಿದ್ವಿ ಸರ್. ಹೇಳಿ ಕಳಿಸಿದ್ವಿ ಫಸ್ಟ್ ಟೈಮಲ್ಲಿ ಬಂದಿರೋದು ನಾನು ಮಿನಿಮಮ್ ಒಂದು 10 ಸರಿ ಬಂದಿದ್ದೀನಿ ಸರ್. ನಾನು ಎಲ್ಲಿ ಇವ್ರು ನಮ್ಮ ಕಡೆ ಭೇಟಿ ಆದಾಗ ಒಂದು ಸರಿ ಆಗಿದ್ದಿಲ್ಲ. ನೀವೇನೋ 4 ಬ್ರಾಂಚ್ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಒಂದು ಸರಿ ಕೇಳಿದ್ರು. ಇವ್ರು ಮೇಡಮ್ ಅವ್ರು ಮೇಡಮ್ ಅವ್ರು ಬಂದಿದ್ರು, ಇಲ್ಲಿ ಬಂದಿದ್ದೀನಿ ಒಳ್ಳೆಯಲ್ಲಿ ಸರ್ ಅಂದರು ಲೋನ್ ಕೊಡೋಣ. ಯಾರು ಇನ್ನೊಬ್ರು ಎಮ್ ಡಿ ಯಾರು ಸರ್ ಅವ್ರು ಅವ್ರು ಬಂದಾಗ ಕೇಳಿ, ಯಾರು ಬಂದಾಗ ಕೇಳಿದ್ರು ಪ್ರೊಸೆಸಿಂಗ್ ಇತ್ತೇಳಿ ನೋಡಿ ಹೇಳ್ತೀನಿ ಅಂತ ಕೇಳಿದ್ರೆ ಎಲ್ಲ. ಅವಾಗ ನನಗೆ ಈ ಥರ ಇದೆ, ಕಂಪ್ಲೇಂಟ್ ಬಾಕ್ಸ್ ಇದೆ, ಕಂಪ್ಲೇಂಟ್ ಮಾಡಪ್ಪ ಅಂತ ಇವತ್ತು ಯಾರು ಹೇಳಿಲ್ಲ ಸರ್. ಈಗ ನಾವು ಹೇಳ್ತಾ ಇದ್ದೀವಿ, ಇವತ್ತಿಂದ ಏನಾದರೂ ಪ್ರೊಸೀಜರ್ ಮಾಡಿಸ್ತೀವಿ.
ಇವತ್ತಿಂದ ಮಾಡಲೇಬೇಕು ಸರ್, ಯಾಕಂದ್ರೆ ನೀವು ಪ್ರೊಸೀಜರ್ ಮಾಡಲೇಬೇಕು. ರಿಪೋರ್ಟ್ರು ನಮ್ಮ ಸಂಘಟನೆ ಏನಿದೆ ಏನು ನಮಗೂ ಈ ಥರ ಮೋಸ ಆದರೆ ಬೇರೆ ಹೆಂಗೆ ನಾವು ಒಂದು ಮೀಡಿಯಾ ರಿಪೋರ್ಟ್ ಟಿವಿ ಬ್ಯಾಂಕ್ ಅಂತ ಹೇಳಿ ನನಗೆ ಈ ಥರ ಅನ್ಯಾಯ ಆದಾಗ ಮಂದಿಗೆ ಹೆಂಗೆ ಕೇಳಲ್ಲ? ಬರಲ್ಲ, ನೀವು ಹೇಳೋದು ಕರೆಕ್ಟ್ ಹೌದಲ್ಲ? ಬಟ್ ನಮ್ಮಲ್ಲಿ ಏನಂತ ಹೇಳಿದ್ರೆ ನೀವು ಈಗ ಲೆಟರ್ ಕೊಡ್ರಿ, ಲೆಟರ್ ಇಂದ ಪ್ರೊಸೀಜರ್ ಬೇಕು. ಯಾಕಂದ್ರೆ ಈಗ ನನಗೆ ಏನಂತ ಹೇಳಿದ್ರೆ ಒಂದು ಲೆಟರ್ ಇದ್ದಿತ್ತಂದ್ರೆ ನಾನು ಮೇಲೆ ಈ ಮಾತು ಹೇಳಿಲ್ಲ, ಬಂದು ಕುಂತಾಗ ಯಾರು ಹೇಳಿಲ್ಲ ಸರ್, ಇವತ್ತು ಲೆಟರ್ ಕೊಡ್ತಾರೆ. ಲೆಟರ್ ನಿಮ್ಮಲ್ಲಿ ಲಾಸ್ಟ್ ಟೈಮ್ ಏನಂತ ಹೇಳಿದ್ರೆ ನಮ್ಮ ಅಧಿಕಾರಿ ಒಬ್ಬರು ಫೋನ್ ಮಾಡಿದ್ರು ನನ್ನ, ಹಾಂ ಸರ್, ನೀವು ಬಂದಿರ್ತೀರ ಅಂತ ಹೇಳಿ ಅವರಿಂದ ಒಂದು ಮಾತು ಹೇಳಿದೆ. ಏನಂತ ಹೇಳಿದ್ರೆ ಲೆಟರ್ ತುಂಬಪ್ಪ ಅವ್ರದ್ದು ಏನು ಸಮಸ್ಯೆ ಇದೆ ಅದು ಆ ಲೆಟರಲ್ಲಿ ಉಲ್ಲೇಖ ಮಾಡಕ್ಕೆ ಹೇಳೋ ಮಾಡಿ ಕೆಟ್ಟಾದ್ರೆ ಏನಿರ್ತದೆ ಒಂದು ಮೇಲ್ ರೇಸ್ ಮಾಡಿ ಅವ್ರ ಪ್ರಾಬ್ಲಮ್ ಏನಿದೆ ಏನು ಸಮಸ್ಯೆ ಆಗಿದೆಯಲ್ಲ ಅದು ಪರಿಹಾರ ಮಾಡಿಕೊಡ್ರಲ್ಲ ಅಂತ ಹೇಳಿ ನಾ ಹೇಳೇನಿ. ಅವ್ರ ಮೋಸ್ಟ್ಲಿ ಏನಾರ ಯಾರು ಇವತ್ತು ಫೋನ್ ಹಚ್ಚಿದ್ರೆ ನಾಳೆ ಬಂದಿದೆ ಸರ್ ನಮ್ಗೆ ಸ್ವಲ್ಪ ಸಮಸ್ಯೆ ಇದೆ, ನಾನು ಕಟ್ತೀನಿ, ಸಮಸ್ಯೆ ಏನಿಲ್ಲ, ನಂದು ಇಲ್ಲೊಂದು ನಮ್ಮ ಕಾಯ ಸಮಸ್ಯೆ ಆಗಿದೆಯಲ್ಲ, ಆದ್ರೂ ಮತ್ತೆ ಇದಕ್ಕೆ ಯಾರು ಇದು ಮಾಡಿದ್ರೆ ಆ ಸಮಸ್ಯೆ ಕ್ಲಿಯರ್ ಮಾಡಿರಿ ಅಂತ ಎಲ್ಲರೂ ಇದ್ದಾರೆ, ಹಿಂಗೆ ಬಂದು